ನಮಸ್ಕಾರ. ಅನುರಾಧಿ ಕಿಚನ್ಗೆ ಸ್ವಾಗತ. ಹೊರಗಡೆಯಿಂದ ಕ್ರಿಸ್ಪಿ ಹಾಗೆ ಒಳಗಡೆಯಿಂದ ಸಾಫ್ಟ್ ಆ್ಯಂಡ್ ಡಿಲಿಷಿಯಸ್ ಆಗಿರುವಂತಹ ಜಿಗುಜ್ಜೆ ತವಾ ಫ್ರೈನ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಸೂಪರ್ ಆಗಿರುತ್ತೆ, ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹೇಗೆ ಅಂತ ನೋಡೋಣ. ಈಗ ನೋಡಿ, ಒಂದು ಜಿಗುಜ್ಜೆ ಇದಿಲ್ಲ, ಎಷ್ಟು ಚೆನ್ನಾಗಿ, ಅದಕ್ಕೆ ಒಳ್ಳೆ ಬೆಳೆದಿರೋಂಥ ಜಿಗುಜ್ಜೆ ಆದರೆ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ನೀವು ನಾನಿಲ್ಲಿ ಒಂದು ಅರ್ಧ ಜಿಗುಜ್ಜೆದು ಮಾತ್ರ ಫ್ರೈ ಮಾಡ್ತಿದ್ದೀನಿ. ಹಾಗಾಗಿ ಇದನ್ನು ಕಟ್ ಮಾಡ್ಕೊಂಡು ನೋಡಿ, ಈ ಅರ್ಧ ಒಂದು ಮಾತ್ರ ನಾನು ಯೂಸ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಇದನ್ನು ನೀವು ಮಿಡ್ಲಲ್ಲಿ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಒಂದು 4 ಪೀಸ್ ಮಾಡಿಕೊಂಡು ಮಧ್ಯದ ಬೊಂಡು ತೆಗೆದು ಸಿಪ್ಪೆನೂ ತಗೊಳ್ಬೇಕು. ಸಿಪ್ಪೆ ಸ್ವಲ್ಪ ದಪ್ಪ ತೆಗೆದ್ರೆ ಒಳ್ಳೆಯದು, ಯಾಕಂದರೆ ಇಲ್ಲದ ಚೆನ್ನಾಗಿ ಗಟ್ಟಿ ಗಟ್ಟಿ ಇರುತ್ತೆ ಎಂಡಲ್ಲಿ. ಮತ್ತು ಈ ಥರ ಮೀಡಿಯಮ್ ದಪ್ಪದಲ್ಲಿ ಸ್ಲೈಸ್ ಮಾಡ್ಕೊಳ್ಬೇಕು, ತುಂಬ ತೆಳು ಸಹ ಚೆನ್ನಾಗಾಗಲ್ಲ. ಸೊ ಇಷ್ಟಿದ್ದರೆ ಸಾಕು. ಇದನ್ನು ನಾವೀಗ ಒಂದು ಬೌಲಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕಪ್ಪಾಗದಿದ್ದಾಗ ಹಾಕಿಡೋಣ. ಇದೇ ಥರ ನಾನು ಅರ್ಧ ಎಲ್ಲದನ್ನು ಇಟ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಪಾತ್ರೆಗೆ ನಾನು 1 ಸ್ಪೂನ್ ಖಾರ ಪುಡಿ, 1 ಸ್ಪೂನ್ ಉಪ್ಪು, 1/4 ಸ್ಪೂನ್ ಇಂಗು, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪೌಡ್ರ್ ಹಾಕಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ನಿಂಬು ಆದರೆ ಅರ್ಧ ನಿಂಬು ತೊಗೊಳ್ಳಿ. ಸೊ ಅದನ್ನು ನೀಟಾಗಿ ಹಿಂಡಿ ರಸನ 1 ಟೇಬಲ್ ಸ್ಪೂನ್ ಆಗುವಷ್ಟು ಜ್ಯೂಸನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಹುಳಿಗೋಸ್ಕರ. ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನೋಡಿಕೊಂಡು ನೀರು ಪೇಸ್ಟ್ ಹದ ಬರಬೇಕು. ಹಾಗಾಗಿ 1 ರಿಂದ 2 ಸ್ಪೂನ್ ಆಗುವಷ್ಟು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂಥರ ಪೇಸ್ಟ್ ಥರ ಬಂದರೆ ಎಲ್ಲ ಕಡೆ ಅದನ್ನು ಸ್ಲೈಸಸ್ ಮೇಲೆಲ್ಲ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ. ತುಂಬ ನೀರು ಆದರೂ ಅದು ಚೆನ್ನಾಗಾಗಲ್ಲ, ಹಿಡಿಯಲ್ಲ, ಕೋಟಿಂಗ್ ಆಗೋಲ್ಲ, ತೆಳು ಆಗಿಬಿಡುತ್ತೆ. ಸೊ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವೀಗ ಹೆಚ್ಚಿಟ್ಟಿರ್ತೀರಲ್ವ, ಆ ಹೂಳನ್ನು ನೀರಿಂದ ತೆಗೆದು ತೊಗೊಂಬಂದಿದ್ದೀನಿ ನೋಡಿ. ಅದಕ್ಕೆ ಈಗ ಪ್ರತಿಯೊಂದು ಸ್ಲೈಸಸ್ಸಿಗೂ ನೀವು ಇದೆಲ್ಲ ಮಿಕ್ಸರನ್ನು, ಖಾರ ಮತ್ತು ಉಪ್ಪೆಲ್ಲ ಹಾಕಿದ್ದು ಅದನ್ನು ನೀಟಾಗಿ ಕೋಟಿಂಗ್ ಮಾಡಬೇಕು. ಈ ಥರ ಎಲ್ಲ ನೀಟಾಗಿ ಕೋಟಿಂಗ್ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಬೇಕು. ಒಂದೊಂದೇ ಕೋಟಿಂಗ್ ಮಾಡೋಕ್ಕೆ ಬೇಜಾರು ಮತ್ತು ಟೈಮು ತುಂಬ ತೊಗೊಳುತ್ತೆ. ಹಾಗಾಗಿ ಇದರಲ್ಲಿ ಈ ಥರ ಡಿಪ್ ಮಾಡ್ಕೊಂಬಿಟ್ಟು 1-2 ಸರಿ ಆಚೆ ಈಚೆ ಡಿಪ್ ಮಾಡಿದರೆ ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ಇದೇ ಥರ ಎಲ್ಲ ಸ್ಲೈಸಸ್ಸನ್ನು ಕೋಟಿಂಗ್ ಮಾಡಿದ್ದೀನಿ. ಒಂದು 15 ಮಿನಿಟ್ಸ್ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಈಗ 15 ಮಿನಿಟ್ಸ್ ಆಗಿದೆ. ಇನ್ನೊಂದು ಬೌಲಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, 1-2 ಸ್ಪೂನ್ ಆಗುವಷ್ಟು ರವೆ, ಚಿರೋಟಿ ರವೆ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಕೋಟಿಂಗ್ ಚೆನ್ನಾಗಾಗೋಕ್ಕೆ ಮತ್ತು ಕ್ರಿಸ್ಪಿನೆಸ್ ಬರೋಕ್ಕೋಸ್ಕರ ಇದು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ರವೆ ಮತ್ತು ಇದು ಎಲ್ಲ ಎರಡು ಈಕ್ವಲ್ ಆಗಿ ಮಿಕ್ಸ್ ಆಗಬೇಕು. ಈಗ ನೋಡಿ, ತವಾ ಕಾಯಕ್ಕೆ ಇಟ್ಟಿದ್ದೀನಿ, ಕಾದಿದೆ. ಈಗ ನಾವು ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೀವು ಯಾವ ಎಣ್ಣೆ, ತೆಂಗಿನ ಎಣ್ಣೆ ಬೇಕಾದರೆ ತೆಂಗಿನ ಎಣ್ಣೆ ಹಾಕ್ಕೊಳ್ಬೋದು. ನಾನಿಲ್ಲಿ ನಾರ್ಮಲ್ ಆಯಿಲ್, ಕುಕ್ಕಿಂಗ್ ಆಯಿಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಯಾಕಂದ್ರೆ ತವಾ ಫ್ರೈ ಅಲ್ವಾ, ಶಾಲೋ ಫ್ರೈ ಮಾಡ್ತಾಯಿದ್ದೀವಿ ತವಾದಲ್ಲಿಟ್ಟು. ಹಾಗಾಗಿ ಈಗ ನೋಡಿ, ಆ ಕೋಟಿಂಗ್ ಮಾಡಿದಂಥ ಸ್ಲೈಸಸ್ ಇದೆಯಲ್ಲ, ಜಿಗುಜ್ಜೆ ಸ್ಲೈಸಸನ್ನು ಈ ಅಕ್ಕಿ ಮತ್ತು ರವೆ ಮಿಕ್ಸರ್ ಮೇಲೆ ಚೆನ್ನಾಗಿ ಈ ಥರ 2 ಸರಿ ಆಚೆ ಈಚೆ ಮಾಡಿದರೆ ಒಳ್ಳೆ ಕೋಟಿಂಗ್ ಆಗುತ್ತೆ. ಒಂದೊಂದಾಗಿ ನಿಧಾನಕ್ಕೆ ಈ ಥರ ಎಲ್ಲ ಸ್ಲೈಸಸನ್ನು ಕೋಟಿಂಗ್ ಮಾಡಿಕೊಂಡು ಜೋಡಿಸ್ಕೊಂಡು ಬರಬೇಕು. ಇದರಲ್ಲಿ ಒಂದು ಸತಿ ಚೆನ್ನಾಗಿ ತವಾ ಕಾದ್ಮೇಲೆ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಡಿ. ಒಂದೊಂದೇ ಇಲ್ಲದ್ರೆ ಇದಾಗುತ್ತೆ, ಫ್ಲೇಮ್ ಹೈಯಲ್ಲಿದ್ದರೆ ಹೊತ್ತೋಗುತ್ತೆ. ಹೀಗೆ ಇಟ್ಟ ಮೇಲೆ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಆ ಬಿಳಿ ಬಿಳಿ ಕಾಣೋದು ಯಾಕೆಂದರೆ ಅದು ಡ್ರೈ ಅಕ್ಕಿ ಹಿಟ್ಟು ಹಾಕಿರ್ತೀವಲ್ವ, ಸೊ ಅದು ಡ್ರೈಯಿಂದಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಸೊ ಎಲ್ಲ ಕಡೆ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ನೀವು ಚೆನ್ನಾಗಿ ಇದನ್ನು ಇದಾಗುತ್ತೆ, ಕ್ರಿಸ್ಪಿನೆಸ್ ಬರೋ ತನಕ ಕಾಸ್ಕೊಳ್ಬೇಕು. ಸ್ವಲ್ಪ ಹೊತ್ತಾದಮೇಲೆ ನೋಡಿ, ಈ ಥರ ಒಂದು ಫೋರ್ಕ್ ಅಥವಾ ಸ್ಪೂನ್ ಹೆಲ್ಪ್ ತೊಗೊಂಡು ಎಲ್ಲ ಸ್ಲೈಸ್ಗಳನ್ನು ಈ ಥರ ಉಲ್ಟಾ ಪಲ್ಟಾ ಮಾಡ್ಕೊಳ್ಬೇಕು. ಅದನ್ನೆಲ್ಲ ಆಚೆ ಈಚೆ ಮಗ್ಚ್ ಹಾಕ್ಕೊಂಡು 2 ಕಡೆಯೂ ನೀಟಾಗಿ ಕಾಸ್ಕೊಳ್ಬೇಕು ನೀವು. ಈಗ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿರೋದ್ರಿಂದ ನೋಡಿ, ಮಧ್ಯೆ ಚೆನ್ನಾಗಿ ಕಾದಿರುತ್ತೆ, ಸೈಡಿಗೆಲ್ಲ ಬೆಂಕಿ ಅಷ್ಟು ನೀಟಾಗಿ ಬಂದಿರಲ್ಲಲ್ವ, ಅದು ಸಹ ತವ ದೊಡ್ಡದಿದ್ರಂತೂ ಸೈಡ್ ಇದಕ್ಕೆಲ್ಲ ಕಾಯಲ್ಲ. ಹಾಗಾಗಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ದು ಉಲ್ಟಾ ಪಲ್ಟಾ ಮಾಡಿದ ಮೇಲೆ ಎಲ್ಲ ಇದಕ್ಕೂ ಸ್ಲೈಸ್ ಮೇಲೂ ಮತ್ತೆ ಸ್ವಲ್ಪ ಸ್ವಲ್ಪ ಎಣ್ಣೆಗಳನ್ನ ಹಾಕ್ಕೊಳ್ಬೇಕು. ಎಣ್ಣೆ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಹೊತ್ತು ನೀವು ಇನ್ನೊಂದು ಸೈಡು ಸಹ ನೀಟಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಇನ್ನೊಂದು ಸೈಡ್ ಸಹ ರೋಸ್ಟ್ ಆಗ್ತಾಯಿದೆ, ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಅಂತ. ಸೊ ಈ ಥರ ರೋಸ್ಟ್ ಆದಮೇಲೆ ಏನು ಮಾಡಬೇಕು ನೋಡಿ, ಮಿಡ್ಲಲ್ಲಿರೋದು ಚೆನ್ನಾಗಿ ರೋಸ್ಟ್ ಆಗಿರುತ್ತೆ, ಸೈಡಲ್ಲಿರೋದು ಇನ್ನೂ ಅಷ್ಟು, ಯಾಕಂದರೆ ಅಲ್ಲಿ ಬೆಂಕಿದ್ದು ಕಾವು ಕಡಿಮೆ ಇರುತ್ತಲ್ವ. ಹಾಗಾಗಿ ನೀವೇನು ಮಾಡಬೇಕು, ಮಧ್ಯದನ್ನು ತಗೊಂಡು ಸ್ವಲ್ಪ ಸೈಡಿಗೆ ಹಾಕಿ, ಸೈಡಿದ್ದ ಸ್ಲೈಸಸ್ ಎಲ್ಲ ಮಧ್ಯೆ ಹಾಕಿ ಈ ಥರ ಪ್ಲೇಸೆಲ್ಲ ಆಚೆ ಈಚೆ ಮಾಡಿ ಎಲ್ಲದನ್ನು ನೀಟಾಗಿ ಕಾಸ್ಕೊಳ್ಬೇಕು. ಆಗ ಎಲ್ಲ ಸ್ಲೈಸ್ಗಳು ಒಂದೇ ಥರ ನೀಟಾಗಿ ಕಾಯ್ತು. ಇಲ್ಲಾಂದರೆ ಸೈಡಿಗಲ್ಲಿರೋದು ಸ್ವಲ್ಪ ಹಾಗೆ ಉಳ್ಕೊಂಡಿರುತ್ತೆ, ಮಧ್ಯೆ ಮಧ್ಯೆ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಈ ಥರ ಅದನ್ನ ಆಚೆ ಈಚೆ ಮಾಡಿ ಚೆನ್ನಾಗಿ ಕಾಸ್ಕೊಂಡ್ರೆ ಸೂಪರಾಗಿರುವಂತಹ ಜಿಗುಜ್ಜೆ ರವಾ ಫ್ರೈ ನೋಡಿ ಎಷ್ಟು ಸಖತ್ತಾಗಿದೆ, ರೆಡಿಯಾಗಿದೆ. ಇದು ನಿಮಗೆ ಬಿಸಿ ಬಿಸಿ ಆದ ಅನ್ನ ಸಾರು ಜೊತೆಗೆ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಕಾಂಬಿನೇಷನು ಸಾಂಬಾರು ಜೊತೆಗೂ ಚೆನ್ನಾಗಿರುತ್ತೆ, ಬಟ್ ಟೊಮೆಟೊ ಸಾರು ಜೊತೆಗಂತೂ ಇದು ಹಪ್ಪಳ ಸಂಡಿಗೆಲ್ಲ ಇರುತ್ತಲ್ಲ, ಅದ್ರ ಬದಲು ಈ ಥರ ಫ್ರೈ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಊಟ ಚೆನ್ನಾಗಿ ಸೇರುತ್ತೆ. ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಜಿಗುಜ್ಜೆ ಇದ್ದರೆ ಖಂಡಿತ ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಮಕ್ಕಳಿಗೂ ಖಾರ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಮಕ್ಕಳು ಸಹ ಸೂಪರಾಗಿ ಇಷ್ಟಪಟ್ಟು ತಿಂತಾರೆ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ರೆಸಿಪಿನ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.